ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಶಾವಿಗೆ ಪಾಯಸ ಮಾಡ್ತಿದ್ದೇನೆ. ದಿಢೀರಾಗಿ 10 ನಿಮಿಷದಲ್ಲಿ ಮಾಡುವಂಥದ್ದು ಪಾಯಸ ಇದು. 1 ಲೀಟರ್ ಹಾಲು, ಅರ್ಧ ಕಪ್ ಶುಗರು, 1 ಕಪ್ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೇನೆ ಇಲ್ಲಿ ನಾನು. 10 ಗೋಡಂಬಿ, 20 ದ್ರಾಕ್ಷಿ, 4 ಸ್ಪೂನು ತುಪ್ಪ, 4 ಏಲಕ್ಕಿ, ಒಂದು 6 ಲವಂಗ ತಗೊಂಡಿದ್ದೇನೆ. ಇವಾಗ ಇದು ನಿಮಗೆ ತೋರಿಸ್ಕೊಡ್ತೀನಿ ಈಸಿಯಾಗಿ ಹೇಗೆ ಮಾಡೋದಂತ. ಇವಾಗ ಶಾವಿಗೆ ಪಾಯಸಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೇನೆ. ನೋಡಿ, ಬಾಣಲೆ ಇಟ್ಕೊಂಡಿದ್ದೇನೆ. ಇವಾಗ ಬಾಣಲೆ ಕಾಯಿತು, ಅದಕ್ಕೆ 2 ಸ್ಪೂನು ತುಪ್ಪವನ್ನು ಸೇರಿಸ್ಕೊಳ್ತಿದ್ದೇನೆ. ತುಪ್ಪವನ್ನು ಸೇರಿಸ್ಕೊಂಡಿದ್ದಕ್ಕೆ ನಾನು ಇವಾಗ ಗೋಡಂಬಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದು ಕಾಯ್ತಲ್ಲ, ಇದಕ್ಕೆ ನಾನು ದ್ರಾಕ್ಷಿಯನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗೆಲ್ಲ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ತುಪ್ಪದಲ್ಲೇ ಫ್ರೈ ಆಗಬೇಕು. ತುಪ್ಪದಲ್ಲೇ ಫ್ರೈ ಆದ ಡ್ರೈ ಫ್ರೂಟ್ಸ್ ತುಂಬ ಟೇಸ್ಟ್ ಬರುತ್ತೆ. ಆಯ್ತು, ಇದೀಗ ಪ್ಲೇಟಿಗೆ ತೆಗಿತಾ ಇದ್ದೇನೆ. ಇದೇ ತುಪ್ಪಕ್ಕೆ ನಾನು ರೋಸ್ಟೆಡ್ ಶಾವಿಗೆಯನ್ನು ಸೇರಿಸ್ಕೊಂಡಿದ್ದೇನೆ. ಇದು ತುಪ್ಪದೊಟ್ಟಿಗೆ ಸ್ವಲ್ಪ ಫ್ರೈ ಆಗಲಿ. ಜಾಸ್ತಿ ಏನಲ್ಲ, ನನಗೆ ರೋಸ್ಟೆಡ್ ತಗೊಂಡಿದ್ದೇನಲ್ಲ ಅದಕ್ಕೋಸ್ಕರ. ಅದಕ್ಕೆ ನಾನು ಲವಂಗವನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ ನಾನು ಇಲ್ಲಿ ಏಲಕ್ಕಿಯನ್ನು ಶುಗರ್ ಒಟ್ಟಿಗೆ ಗುದ್ಕೊಂಡು ತಗೊಂಡ್ಬರ್ತೇನೆ. ಪೌಡರ್ ಮಾಡ್ಕೋಬೇಕಲ್ಲ ಅದಕ್ಕೆ. ಇವಾಗ ಇದಾಯಿತು, ಫ್ರೈ ಮಾಡ್ಕೊಂಡಿದ್ದೇವಲ್ಲ. ಇವಾಗ ನಾನು ಬಿಸಿ ಮಾಡ್ಕೊಂಡಿದ್ದೇನೆ ಹಾಲು, ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಇದಕ್ಕೆ ನಾನೀಗ ಗುದ್ಕೊಂಡಿಟ್ಟಿದ್ದೇನಲ್ಲ, ನೋಡಿ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ಶುಗರನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ ಶುಗರ್. ನಾವು ಜಾಸ್ತಿ ಸ್ವೀಟ್ ಇಷ್ಟಪಡ್ತೀವಿ, ಅದಕ್ಕೋಸ್ಕರ. ನಿಮ್ಗೆ ಎಷ್ಟು ಬೇಕು ಶುಗರ್ ಅಷ್ಟು ತಗೊಳ್ಳಿ. ಸ್ವೀಟ್ ನಿಮ್ಗೆ ಎಷ್ಟು ಬೇಕಷ್ಟು. ಸ್ಟವನ್ನು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ರೋಸ್ಟೆಡ್ ಶಾವಿಗೆ ನಾನು ತಗೊಂಡಿದ್ದೆನಲ್ಲ, ಆಲ್ರೆಡಿ ರೋಸ್ಟ್ ಆಗಿರುತ್ತಲ್ಲ. ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ನಾನು ಅವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಿದ್ದೇನೆ. ನಾನಿಲ್ಲಿ ಸ್ವಲ್ಪ ನೀರಾಗಿ ಹಾಲು ತಗೊಂಡಿದ್ದೇನೆ, ಯಾಕೆಂದರೆ ಶಾವಿಗೆ ಬೆಂದಾದ ಮೇಲೆ ದಪ್ಪ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಆಲ್ಮೋಸ್ಟ್ ಇದಾಗಿದೆ. ನಾನಿಲ್ಲಿ ತುಪ್ಪವನ್ನು ಸೇರಿಸ್ಕೊಳ್ತಿದ್ದೇನೆ. ತುಪ್ಪ ನೀವೆಷ್ಟು ಹಾಕ್ತೀರಾ, ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪಾಯಸ. ನೋಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶಾವಿಗೆ ಪಾಯಸ ರೆಡಿ ಆಗಿದೆ. ನೋಡಿ, ನಾನು ನೀರು ಹಾಕ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ದಪ್ಪ ಆಗಿಬಿಡತ್ತೆ. ಇಷ್ಟಿದ್ರೆ ಸಾಕು. ನೋಡಿ, ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೇಳಿ ಪಾಯಸ ಹೇಗಾಗಿದೆ ಅಂತ. ಪ್ಲೀಸ್ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಇದು ಸಿಂಪಲ್ ಆಗಿರೋ 10 ನಿಮಿಷದಲ್ಲಿ ದಿಢೀರಾಗಿ ಮಾಡುವಂಥದ್ದು ಪಾಯಸ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನೀಗ ಬೌಲಿಗೆ ಸರ್ವ್ ಮಾಡ್ಕೊತಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.